ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಾದಿ ಶರಣರನ್ನ, ಶಿವಯೋಗಿ ಸಿದ್ದರಾಮೇಶ್ವರರನ್ನ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ, ನಾಲ್ವಡಿ ಕೃಷ್ಣರಾಜ ಒಡೆಯರವರನ್ನ, ಸಂತ ಸೇವಲಾಲ್ ಮಹಾರಾಜರವರನ್ನ, ನುಲಿಯ ಚಂದಯ್ಯ ಮಹಾಶರಣರನ್ನ ಹಾಗೂ ಈ ಮೀಸಲಾತಿಯ ಹಿನ್ನೆಲೆಯಲ್ಲಿ ನಮ್ಮ ಹಿರಿಯರು ಹೋರಾಟವನ್ನು ಮಾಡಿರುವಂತಹ ಮಂಜರಿ ಹನುಮಂತಪ್ಪನವರನ್ನು, ಕೆ ಎಸ್ ಬೀಳ್ಗಿಯವರನ್ನು, ಗೂರಪ್ಪ ಸೂಡಿಯವರನ್ನು, ಜಿ ವೈ ಕೃಷ್ಣನ್ನವರನ್ನು ಸ್ಮರಿಸಿಕೊಳ್ಳುತ್ತಾ ಈ ವೇದಿಕೆ ಮೇಲೆ ಪಾವನ ಸಾನ್ನಿಧ್ಯವನ್ನು ವಹಿಸಿಕೊಂಡಿರುವಂತಹ ಬಂಜಾರ ಗುರುಪೀಠದ ಸರ್ದಾರ್ ಸೇವಲಾಲ್ ಮಹಾಸ್ವಾಮೀಜಿಯವರಲ್ಲಿ, ಗೌರವ ಉಪಸ್ಥಿತರಿರುವಂತಹ ಎಲ್ಲ ಸಾಧು ಸಂತರಲ್ಲಿ, ಈ ಸಭೆಗೆ ನಮ್ಮ ಮನವಿಯನ್ನು ಸ್ವೀಕರಿಸಲಿಕ್ಕೆ ಆಗಮಿಸಿರುವಂತಹ ಸರ್ಕಾರದ ಸಚಿವರು, ಶ್ರೀಮಠದ ಅತ್ಯಂತ ಆತ್ಮೀಯ ಒಡನಾಡಿಗಳು ಆಗಿರುವಂತಹ ಸುಧಾಕರ್ ಅವರಲ್ಲಿ, ಒಕ್ಕೂಟದ ಎಲ್ಲ ಪದಾಧಿಕಾರಿಗಳಲ್ಲಿ, ಹೋರಾಟದ ಹಿನ್ನೆಲೆಯಲ್ಲಿ ಆಗಮಿಸಿರುವಂತಹ ನಾನಾ ಜಿಲ್ಲೆಯ ಪರಿಶಿಷ್ಟ ಜಾತಿಯ ಬಹುಪಾಲು ಸಂಘಟಕರಲ್ಲಿ ಸೇರಿರುವಂತಹ ಎಲ್ಲ ಹೋರಾಟದ ಧೈರ್ಯಸ್ಥರಲ್ಲಿ ಶರಣಾರ್ಥಿಗಳು. ನಾವೆಲ್ಲ ಹೋರಾಟಕ್ಕೋಸ್ಕರ ಈ ದಿನ ಸೇರಿಕೊಂಡಿದ್ದೇವೆ. ಒಂದು ಮಾತಲ್ಲಿ ಸಚಿವರ ಸಮಕ್ಷಮದಲ್ಲಿ ನಾವು ಹೇಳುವುದಾದರೆ, ನಾವು ಈ ದೇಶದ ಕಾನೂನು ವ್ಯವಸ್ಥೆ ಮೇಲೆ ಅತ್ಯಂತ ಗೌರವವನ್ನು ಇಟ್ಕೊಂಡಿದ್ದೇವೆ ಹಾಗೂ ಶಿರಭಾಗಿ ನಾವು ಆ ವಿಧಿವಿಧಾನಗಳನ್ನು ಪಾಲನೆಯನ್ನು ಮಾಡುತ್ತೇವೆ. ಆದರೆ ಈ ಹಿಂದೆ ಸುಪ್ರೀಂ ಕೋರ್ಟ್ ಸಂತೋಷ್ ಹೆಗಡೆ ಅವರ 5 ಜನ ನ್ಯಾಯಾಧೀಶರ ಪೀಠದಲ್ಲಿ ಒಳ ಮೀಸಲಾತಿ ಮಾಡಲಿಕ್ಕೆ ಸಾಧ್ಯವಿಲ್ಲ, ಅದು ಸಂವಿಧಾನಕ್ಕೆ ಧಕ್ಕೆ ಆಗುತ್ತೆ ಅಂತೇಳಿ 15 ವರ್ಷಗಳಿಂದ ಜಡ್ಜ್ಮೆಂಟ್ ಆಗಿತ್ತು. ಅದರ ಮರುಪರಿಶೀಲನೆಯಲ್ಲಿ 7 ಜನ ನ್ಯಾಯಾಧೀಶರ ಮುಂದೆ ಇದನ್ನಿಟ್ಟಾಗ 6-1 ತೀರ್ಪಿನ ಅನ್ವಯ ಒಳ ಮೀಸಲಾತಿಯನ್ನು ಅವಶ್ಯಕತೆ ಬಿದ್ದಲ್ಲಿ ಆಯಾಯ ರಾಜ್ಯಗಳು ಸೃಜಿಸಬಹುದು ಅಂತೇಳಿ ಜಡ್ಜ್ಮೆಂಟನ್ನು ಕೊಟ್ಟಿತ್ತು. ಮೇಲ್ವಿಚಾರಣೆಯನ್ನು ಕೇಳಿದಾಗ 7ಕ್ಕೆ 7 ಜಡ್ಜ್ಗಳು ಇದನ್ನು ಮಾಡಬಹುದು ಅಂತ ಹೇಳಿದರು. ಹೀಗಾಗಿ ಒಳ ಮೀಸಲಾತಿಯ ವಿಚಾರವಾಗಿ ಸದಾಶಿವ ಆಯೋಗದ ವರದಿಯನ್ನು ಬೇರೆ ಬೇರೆ ಕಾರಣಗಳಿಂದ ಮಂಡನೆಯನ್ನು ಮಾಡಿದಾಗ ಮೀಸಲಾತಿ ಸಂರಕ್ಷಣಾ ಒಕ್ಕೂಟ ಇದನ್ನು ಒಪ್ಪಿಕೊಳ್ಳಕ್ಕೆ ಸಾಧ್ಯವಿಲ್ಲ, ಇದನ್ನು ತಿರಸ್ಕಾರ ಮಾಡಬೇಕು ಅಂತೇಳಿ ಹೋರಾಟವನ್ನು ಮಾಡಿಕೊಂಡು ಬಂದಿತ್ತು. ತದನಂತರದಲ್ಲಿ ಮಾಧುಸ್ವಾಮಿಯ ಸಚಿವ ಸಂಪುಟದ ಉಪಸಮಿತಿ ಒಳ ಮೀಸಲಾತಿಯನ್ನು ಕೊಡಬಹುದು, ಸದಾಶಿವ ಆಯೋಗವನ್ನು ರದ್ದು ಮಾಡಿದ್ದೇವೆ ಅಂತಂದಾಗ ಅದನ್ನು ಕೂಡ ನಾವು ಒಪ್ಪಲಿಕ್ಕೆ ಸಾಧ್ಯವಿಲ್ಲ, ಅದು ಕೋರ್ಟ್ ಅಂಗಳದಲ್ಲಿದೆ ಅಂತೇಳಿ ನಾವು ಚುನಾವಣೆಯ ಸಂದರ್ಭದಲ್ಲಿ ಉತ್ತರವನ್ನು ಕೊಡುವ ನಿಟ್ಟಿನಲ್ಲಿ ನಮ್ಮ ಒಕ್ಕೂಟ ಪ್ರಯತ್ನವನ್ನು ಮಾಡಿತ್ತು. ಚುನಾವಣೆಯ ನಂತರದಲ್ಲಿ
ಸುಪ್ರೀಂ ಕೋರ್ಟ್ ಮೂಲಕವಾಗಿ ಒಳ ಮೀಸಲಾತಿನ ಒಪ್ಪಿಕೊಳ್ಳಬಹುದು ಎನ್ನುವಂತಹ ವಿಚಾರವನ್ನು ಅನೇಕ ರಾಜಕೀಯ ಪಕ್ಷಗಳು ಪ್ರಣಾಳಿಕೆಯಲ್ಲಿ ಇಟ್ಟುಕೊಂಡು ಸುಪ್ರೀಂ ಕೋರ್ಟ್ ಬದ್ಧವಾಗಿದ್ದೀವಿ ಅನ್ನುವಂಥ ವಿಚಾರವನ್ನು ಹೇಳಿದಾಗ ಮೀಸಲಾತಿ ಸಂರಕ್ಷಣಾ ಒಕ್ಕೂಟ ತಟಸ್ಥ ನೀತಿಯನ್ನು ಅನುಸರಿಸಿಕೊಂಡು ಬಂದಿತ್ತು. ಏನು ಸುಪ್ರೀಂ ಕೋರ್ಟ್ ಆದೇಶದ ಅನ್ವಯ ನೀವು ಎಂಪರಿಕಲ್ ಡಾಟಾವನ್ನು ಸಂಗ್ರಹಿಸಿಬಿಟ್ಟೆ ಅಲ್ಲಿನ ಆ ರಾಜ್ಯದ ಸ್ಥಿತಿಗತಿಯ ಅನುಗುಣವಾಗಿ ನೀವುಗಳು ಅವರಿಗೆ ಅವಶ್ಯಕತೆ ಬಿದ್ದಲ್ಲೇ ಒಳ ಮೀಸಲಾತಿನ ಮಾಡ್ಬೋದೇನೋಂಥದ್ದನ್ನು ಸರ್ಕಾರ ಸಂಪೂರ್ಣವಾಗಿ ಅರ್ಥೈಸಿಕೊಳ್ಳದೆ ತರಾತುರಿಯಾಗಿ ಸಹೋದರ ಸಮುದಾಯಗಳ ಹೋರಾಟ ಇದೆ, ಒತ್ತಡ ಇದೆ ಅನ್ನುವಂಥ ದೃಷ್ಟಿಯಲ್ಲಿ ನಾಗಮೋಹನ್ ದಾಸ್ ಆಯೋಗವನ್ನು ರಚನೆ ಮಾಡಿತು. ನಾಗಮೋಹನ್ ದಾಸ್ ಆಯೋಗವನ್ನು ರಚನೆ ಮಾಡಿದಾಗ ನಿಮಗೆ 2 ತಿಂಗಳ ಗಡುವನ್ನು ಕೊಡ್ತೀವಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. 2 ತಿಂಗಳ ಗಡುವನ್ನು ಕೊಟ್ಟಾಗ ನೀವು ನಾಗಮೋಹನ್ ದಾಸ್ ಆಯೋಗದ ವರದಿಯನ್ನು ಇವತ್ತು ಸಾರ್ವಜನಿಕವಾಗಿ ಸಿಗುತ್ತೆ, ಅದರಲ್ಲಿ ನೀವು ಓದ್ಕೊಳ್ಳಿ. ಸ್ವತಃ ಜಸ್ಟಿಸ್ರವರೇ ಹೇಳ್ತಾರೆ, ಎಂಪರಿಕಲ್ ಡಾಟಾವನ್ನು ಸಂಗ್ರಹಿಸುವಂಥದ್ದು ಒಂದು ಆಯೋಗಕ್ಕೆ ಸವಾಲಿನಿಂದ ಕೂಡಿರುವಂಥ ವಿಚಾರ, ಹಾಗೂ ಅದು ಸಂಪೂರ್ಣವಾಗಿ ಮಾಡಲಿಕ್ಕೆ ಸಾಧ್ಯವಾಗದೇನೂ ಇರಬಹುದು. ಆದಾಗ್ಯೂ ಕೂಡ ನಾವು ರೇಷನ್ ಕಾರ್ಡ್ ಮೂಲಕ, ಮತದಾರರ ಪಟ್ಟಿಯ ಮೂಲಕ ನಾವು ಈ ಒಂದು ದತ್ತಾಂಶವನ್ನು ಸಂಗ್ರಹಿಸುವ ಪ್ರಯತ್ನವನ್ನು ಮಾಡ್ತೀವಿ ಅಂತ ಹೇಳಿದರು. ಈ ಹಿಂದೆ ಒಂದು ದತ್ತಾಂಶವನ್ನು ಸಂಗ್ರಹಿಸಬೇಕು ಅಂತಂತಂದರೆ ಅದರಲ್ಲಿ ವಿಶೇಷವಾಗಿ ಅತ್ಯಂತ ಹಿಂದುಳಿದಿರುವ ಸಮುದಾಯಗಳಂದರೆ ಪರಿಶಿಷ್ಟ ಜಾತಿಯ ಸಮುದಾಯಗಳನ್ನು ದತ್ತಾಂಶ ಸಂಗ್ರಹಿಸುವ ಹಿನ್ನೆಲೆಯಲ್ಲಿ ಬಹಳ ಮುಖ್ಯವಾಗಿ ಈ ಸಮುದಾಯಗಳು ಶ್ರಮಿಕ ವರ್ಗದ ಸಮುದಾಯಗಳು. ಈ ಸಮುದಾಯಗಳು ದುಡಿಬೇಕು, ಬದುಕನ್ನು ನಡೆಸಬೇಕು. ದುಡಿಯದೇ ಇದ್ದರೆ, ಕಾಯಕವನ್ನು ಮಾಡದೇ ಇದ್ದರೆ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯವಾಗೋದಿಲ್ಲ. ಇದನ್ನು ಅವಲೋಕಿಸಿದಾಗ ಈ ಸಮುದಾಯಗಳು ವಲಸೆ ಹೋಗುವಂಥ ಸಮುದಾಯಗಳೇ ಹೆಚ್ಚು. ಅಲೆಮಾರಿ ಸಮುದಾಯಗಳು, ಅರೆ ಅಲೆಮಾರಿ ಸಮುದಾಯಗಳು ಹಾಗೂ ಶಾಶ್ವತ ಅಲೆಮಾರಿ ಸಮುದಾಯಗಳಾಗಿ ಪರಿಶಿಷ್ಟ ಜಾತಿಯಲ್ಲಿ ಬಹಳ ಸಂಖ್ಯೆಯಲ್ಲಿದ್ದಾವೆ. ಈಗಾಗಲೇ ನಮ್ಮ ಹಿಂದೆ ಹಿರಿಯರು ಮಾತಾಡಿದ ಪ್ರಕಾರ ಒಂದು ಉದಾಹರಣೆಯನ್ನು ಕೊಡ್ತೇವೆ. ನಾಗಮೋಹನ್ ದಾಸ್ ಆಯೋಗ ಲೋಪದೋಷದಿಂದ ಕೂಡಿದೆ ಅನ್ನೋದಕ್ಕೆ ಒಂದು ಬುಡುಗಾ ಜಂಗಮ ಅಂತೇಳಿ ಪರಿಶಿಷ್ಟ ಜಾತಿಯಲ್ಲಿ ಬರುತ್ತೆ. ಬುಡುಗಾ ಜಂಗಮ ಎನ್ನುವಂತಹ ಪರಿಶಿಷ್ಟ ಜಾತಿಯಲ್ಲಿ ಬರುವಂಥ ಸಮುದಾಯ 2011ರಲ್ಲಿ 40,000 ಜನಸಂಖ್ಯೆ ಇದೆ. ಅದು ದಿಢೀರ್ ಅಂಥೇಳಿ 3 ಲಕ್ಷಕ್ಕಿಂತ ಹೆಚ್ಚಾಗಿದೆ. ಇದು ಪ್ರಾಕೃತಿಕವಾಗಿರುವಂತಹ ಏರಿಕೆಯಾಗಿರುವಂತಹ ಸಂಖ್ಯೆ ಅಲ್ಲ. ಹಾಗಾಗಿ ನಾನು ಈ ಅಂಕೆಯನ್ನು ಪಡೆದುಕೊಳ್ಳದೆ ಪ್ರಾಕೃತಿಕವಾಗಿರುವಂತಹ ಸಹಜವಾಗಿರುವಂಥ ಏರಿಕೆಯನ್ನು 40,000 ಇರೋದನ್ನು ಒಂದು 48,000ನೋ 58,000ನೋ ನಾನು ದತ್ತಾಂಶ ಅಂಕಿಅಂಶದ ಪ್ರಕಾರ ನೀಡ್ತೇನೆ, ಉಳುಕಿದ್ದನ್ನು ತಿರಸ್ಕಾರ ಮಾಡ್ತೀನಿ ಅಂತೇಳಿ ವಿಶೇಷವಾಗಿ ತೋರಿಸ್ತಾರೆ. ಹಾಗಾದರೆ ಅಸಹಜವಾಗಿ ಏರಿರುವಂಥ ಸಂಖ್ಯೆ ನೀವು ತೌಲಾನಿಕ ಅಧ್ಯಯನ ಮಾಡೋದಾದರೆ ಬೋವಿ ಸಮುದಾಯ, ಬಂಜಾರ ಸಮುದಾಯ, ಕೊರಮ ಸಮುದಾಯ, ಕೊರಚ ಸಮುದಾಯ, ಶಿಳ್ಳೆಕ್ಯಾತ, ಪಿಳ್ಳೆಕ್ಯಾತ, ದುರ್ಗ, ಜಂಗಮ, ಬೇಡ ಜಂಗಮ ಅನೇಕ ಸಮುದಾಯಗಳು 20ರಷ್ಟು ಏರಿದೆ ಅಂದರೂ ಕೂಡ, ಉದಾಹರಣೆಗೆ ತೆಗೆದುಕೊಳ್ಳೋದಾದರೆ ಬೋವಿ ಸಮುದಾಯ 11,60,000 ಜನಸಂಖ್ಯೆ ಇರೋದು 15 ಲಕ್ಷ ಮುಟ್ಟಬೇಕಾಗುತ್ತೆ. ಬಂಜಾರ ಸಮುದಾಯ 12,20,000 ಇರುವಂತಹದ್ದು 18 ಲಕ್ಷ ಮುಟ್ಟಬೇಕಾಗುತ್ತೆ. ಕೊರಮ ಕೊರಚ ಸಮುದಾಯಗಳು 20% ಹೋದ್ರೂ ಕೂಡ ಕನಿಷ್ಠ 4-5 ಲಕ್ಷ ಏರಬೇಕಾಗುತ್ತೆ. ಆದರೆ ಆಯೋಗ
ಕೇವಲ 10,000 ಸಹಿತ ಮುಟ್ಟಿಲ್ಲ. 10,000 ಅಂತ ಹೇಳ್ತಾರೆ. ಬೋವಿ ಸಮಾಜದ್ದು 9,900 ಚಿಲ್ಲರೆಯನ್ನು ತೋರಿಸಿದರೆ, ಅದರಲ್ಲೂ ಕೂಡ 2011 ಜನಗಣತಿಯ ಪ್ರಕಾರವಾಗಿ ಪುರುಷ ಸಮುದಾಯ 10,000 ಜನ ಇನ್ನೂ ಇಲ್ಲೇ ಇಲ್ಲ, ಅವರು ಕಳೆದೇ ಹೋಗ್ಬಿಟ್ರೆ. ಅಣ್ಣ ನೀವಿಲ್ಲಲ್ಲಿ, ಹುಟ್ಟಿರೋ ಹುಟ್ಟಿಲ್ಲೋ, ಬರ್ಸಿಲ್ಲೋ, ನೀವಿಲ್ಲೇ ಇಲ್ಲ ಅಲ್ಲಿ. ಅರ್ಥಾತ್ ನಾಗಮೋಹನ್ ದಾಸ್ ಆಯೋಗದ ಸಮೀಕ್ಷೆ ಏನಿದೆಯಲ್ಲ, ಅದು ಅಪೂರ್ಣ. ಹೌದಲ್ಲ? ನಾಗಮೋಹನ್ ದಾಸ್ ಆಯೋಗದ ಅಪೂರ್ಣ ಅಂತಂದ್ರೆ ಅವರ ವರದಿಯನ್ನ ಒಪ್ಪಿಕೊಳ್ಳಬೇಕು, ಒಪ್ಪಿಕೊಳ್ಳಬಾರ್ದು? ಒಪ್ಕೊಳ್ಬೇಕು, ಒಪ್ಕೊಳ್ಬಾರ್ದು? ಒಪ್ಪಿಕೊಳ್ಳಬಾರ್ದು. ಒಪ್ಪಿಕೊಳ್ಳಬಾರ್ದು ಅಂತಂದ್ಮೇಲೆ ಮುಂದಿನ ಎಲ್ಲ ಪ್ರಕ್ರಿಯೆಗಳು ಕೂಡ ವಿಚಿತ್ರ. ನಿಮಗೊಂದು ಅಂಕಿಅಂಶನೂ ಸಹಿತ ಹೇಳ್ತೇನೆ. ಸುಮ್ಮನೆ ನಾನೇನು ಇಲ್ಲಿ ಮೈಕ್ ಸಿಕ್ಕೈತಿ, ನೀವು ಬಂದೀರಿ ಅಂತೇಳಿ ಏನೋ ಮಾತಾಡಬೇಕಂತ ಮಾತಾಡ್ಲಿಕ್ಕೆ ಹೋಗಲ್ಲ ನಿಮಗೆ. ನಾನೇ ಸ್ವತಃ ನಮ್ಮ ನಾಗಮೋಹನ್ ದಾಸ್ ಆಯೋಗ ಕೊಟ್ಟಂತಹ ವರದಿಯನ್ನ ಅಧ್ಯಯನ ಮಾಡಿದಾಗ ಸಿಕ್ಕಿರುವಂತಹ ಮಾಹಿತಿ, ಪದವಿ ಪೂರ್ವ ಶಿಕ್ಷಣದಲ್ಲಿ ಅವರು ವಿಶೇಷವಾಗಿ 4 ಕಾಲಮ್ಗಳನ್ನು ಮಾಡ್ತಾರೆ. ಬಂಜಾರ, ಬೋವಿ, ವಲಯ, ಮಾದಿಗ ಅಂತೇಳಿ ಪ್ರಮುಖ ಜಾತಿಗಳನ್ನು ಗುರುತಿಸ್ತಾರೆ. ಈ ಪದವಿ ಪೂರ್ವದಲ್ಲಿ ಬಹಳ ಮುಂದುವರೆದು ಬಿಟ್ಟಿದ್ದಾರೆ ಅಂತ ಎಲ್ಲರ ಕಣ್ಣಿಗೆ ಐತಿ. ಸಮೀಕ್ಷೆ ದತ್ತಾಂಶ ನಾನು ಹೇಳ್ತಿರೋದಲ್ಲ, ನೀವು ಹೇಳ್ತಿರೋದಲ್ಲ, ಸ್ವತಃ ನಾಗಮೋಹನ್ ದಾಸರವರು ನನಗೆ ಸಿಕ್ಕಿರುವ ಮಾಹಿತಿಯಲ್ಲಿ ಹೇಳ್ತಾ ಇದ್ದೀನಿ ಅಂತ ಹೇಳ್ತಾರೆ. ಅದರಲ್ಲಿ 11,12,533 ಜನಗಳು ಪದವಿ ಪೂರ್ವ ಶಿಕ್ಷಣವನ್ನು ನಾನು ಸಮೀಕ್ಷೆಗೆ ಒಳಪಡಿಸಿದ್ದೇನೆ. ಅದರಲ್ಲಿ ಶೇಕಡವಾರು ನಾನು ಇಲ್ಲಿ ಹೇಳುವಂತಹದ್ದು ಅವರು ಕೊಟ್ಟಂತಹದ್ದೇ, ನಾನು ಯಾರನ್ನು ಟಾರ್ಗೆಟ್ ಮಾಡಿ ಇಲ್ಲಿ ಹೇಳ್ತಾ ಇಲ್ಲ. ಮಾದಿಗ ಸಮುದಾಯ 24% ಅಭಿವೃದ್ಧಿಯನ್ನ ಪದವಿಯನ್ನು ಪಡ್ಕೊಂಡಿದೆ. ವಲಯ ಸಮುದಾಯ 27% ಅಭಿವೃದ್ಧಿಯನ್ನ ಅಥವಾ ಪದವಿಗಳನ್ನು ಪಡ್ಕೊಂಡಿದೆ. ಬೋವಿ, ಬಂಜಾರರು ಸೇರಿಕೊಂಡು 9% 10% ಪಡ್ಕೊಂಡಿದೆ ಅಂತಂದ್ರು. ಹಾಗಾದ್ರೆ ನಾವು ಯಾವ ಸ್ಥಾನದಲ್ಲಿದ್ದೀವಪ್ಪ ಇಲ್ಲಿ? ಯಾವ ಸ್ಥಾನ? ಗಟ್ಟೆಗಳ್ರಿ, ಗಟ್ಟೆಗಳ್ಬೇಕು ನನಗೆ. 3ನೇ ಸ್ಥಾನ, 3ರಿಂದ 4ನೇ ಸ್ಥಾನ. ಒಂದು ಹೇಳ್ತೀನಿ. 2ನೇದು, ಪದವಿ ಶಿಕ್ಷಣ ಪಡೆದ ಪರಿಶಿಷ್ಟ ಜಾತಿಯ ಅಭ್ಯರ್ಥಿಗಳು ಮಾದಿಗ ಸಮುದಾಯ 21%, ವಲಯ ಸಮುದಾಯ 29%, ಬೋವಿ ಬಂಜಾರ ಸಮುದಾಯ ಸೇರ್ಕೊಂಡೆಷ್ಟು? 10%. ಯಾವ ಸ್ಥಾನದಲ್ಲಿದ್ದೀವಿ? ಯಾವ ಸ್ಥಾನ? 3ನೇ ಸ್ಥಾನ. ಇನ್ನ ಇಂಜಿನಿಯರಿಂಗ್ ತಗೊಳ್ರಿ. ಮಾದಿಗ ಸಮುದಾಯ 15%, ವಲಯ ಸಮುದಾಯ 29%, ಬಂಜಾರ ಬೋವಿ ಸಮುದಾಯ 9ರಿಂದ 10%. ಎಷ್ಟನೇ ಸ್ಥಾನ? ಎಷ್ಟನೇದು? ಇನ್ನ ವೈದ್ಯಕೀಯ, ವಲಯ ಸಮುದಾಯ 29%, ಮಾದಿಗ ಸಮುದಾಯ 14%, ಬಂಜಾರ ಬೋವಿ ಸಮುದಾಯಗಳು ಸೇರಿಕೊಂಡು 13%. ಎಷ್ಟು ಪರ್ಸೆಂಟ್? ಎಷ್ಟನೇ ಸ್ಥಾನದಲ್ಲಿದ್ದೀವಿ? MBA MCA ಅನ್ನುವಂತಹದ್ದು ಮಾದಿಗ ಸಮುದಾಯ 15%, ವಲಯ ಸಮುದಾಯ 28%, ಬೋವಿ ಬಂಜಾರ ಸೇರಿಕೊಂಡು 15%. ಎಷ್ಟನೇ ಸ್ಥಾನ? ಹೀಗೆ ಎಲ್ಲದನ್ನ ತೆಗೆದುಕೊಂಡು ಹೋಗಿದ್ರೆ ಎಲ್ಲದ್ರಲ್ಲಿ ತೆಗೆದುಕೊಂಡು ಹೋಗೋದಾದ್ರೆ ಒಂದು ಉದ್ಯೋಗತೆಗಳನ್ನ ನಾನು ನೀವು ಹೇಳ್ತಿರೋದಲ್ಲ, ಡಾಟಾ ಹೇಳುತ್ತೆ ಅಂತ ಹೇಳ್ತಾರೆ. ನಾವುಗಳು 7,000 ಜನ ಈ ರಾಜ್ಯದಲ್ಲಿ ಉದ್ಯೋಗದಲ್ಲಿದ್ದೀವಿ, ಸರ್ಕಾರಿ ಉದ್ಯೋಗದಲ್ಲಿ. ಅವ್ರು ಹೇಳೋ ಪ್ರಕಾರ 29,000 ವಲಯ ಅಥವಾ ಮಾದಿಗ ಸಮುದಾಯ ಇದೆ. ಇದಲ್ಲ, ಇದು ಪೂರ್ತಿ
ವಲಯ ಸಮುದಾಯದ ಒಟ್ಟು 43,000 ಜನ, ಮಾದಿಗ ಸಮುದಾಯ 32,000 ಜನ, ಬೋವಿ, ಕೊರಮ, ಕೊರಚ, ಬಂಜಾರ್ ಸೇರಿಬಿಟ್ಟು ಕೇವಲ 15,000 ಜನಸಂಖ್ಯೆ. ಎಷ್ಟನೇ ಸ್ಥಾನದಲ್ಲಿದ್ದೀವಪ್ಪ ಉದ್ಯೋಗದಲ್ಲಿ? ನಾನು ಹೇಳ್ತಿರೋದಲ್ಲ, ಡಾಕ್ಟ್ರೇ ಹೇಳ್ತಾರಂಥದ್ದು, ನಾಗಮೋಹನ್ ದಾಸ್ ಅವರು ಹೇಳ್ತಾರಂತಹದ್ದು. ಹೀಗೆ ಅನೇಕ ವಿಚಾರದಲ್ಲಿ ಆಯೋಗನೇ 26 ಕೋಷ್ಟಕ ಮಾಡಿದೆ. ಎಷ್ಟು ಕೋಷ್ಟಕ? 26 ಕೋಷ್ಟಕಗಳನ್ನು ಮಾಡಿದೆ. ಅದರಲ್ಲಿ ಗುರುತರವಾಗಿ, ಬಹಳ ಮೇಜರ್ ಆಗಿ ಕನಿಷ್ಠ 19 ಕೋಷ್ಟಕಗಳಲ್ಲಿ ಈ ಸಮುದಾಯಗಳು ಹಿಂದೆ ಉಳಿದಿದ್ದಾವೆ ಅಂತೇಳಿ ನೀವು ಹೇಳೋದಲ್ಲ. ಆಯೋಗ ಏನು ಅಪೂರ್ಣ ಆಯೋಗ ವರದಿ ಮಾಡಿದಲ್ಲ, ಸದಾಶಿವ ಆಯೋಗ ಹೇಳುತ್ತೆ ಇವರು ಹಿಂದುಳಿದಿದ್ದಾರೆ ಅಂತೇಳಿ. ಈಗ ಹೇಳ್ಬಿಟ್ಟು ಅವರೇನು ಮಾಡ್ತಾ ಇದ್ದಾರೆ ಅಂತಂದರೆ, ಶಿಫಾರಸ್ ಮಾಡಬೇಕಾದ್ರೆ ಅಥವಾ ಸಾರ್ವಜನಿಕ ಚರ್ಚೆಯನ್ನು ಮಾಡಬೇಕಾದ್ರೆ ಈ ಸಮುದಾಯಗಳು ಬಹಳ ಮುಂದುವರೆದು ಬಿಟ್ಟಿದ್ದಾವೆ, ಇವರಿಗೆ ಪ್ರವರ್ಗ 3ಕ್ಕೆ ಮಾಡಿ 4ಕ್ಕೆ ಮಾಡಿ ಹಿಂದೆ ಕಳಿಸ್ರಿ ಅಂತ ಹೇಳ್ತಾರೆ. ಸಂವಿಧಾನದ ಸುಪ್ರೀಂ ಕೋರ್ಟ್ ಬಗ್ಗೆ ನಮಗೆ ಗೌರವ ಇದೆ, ನಾವು ಅದಕ್ಕೆ ಶಿರಬಾಗಿ ಪಾಲಿಸ್ತೇವೆ. ಅವರು ಹೇಳಿದರೆ ಹಿಂದುಳಿಕೆ ಆಧಾರದ ಮೇಲೆ, ದತ್ತಾಂಶದ ಮೇಲೆ ಕೊಡುವುದೇ ಆದರೆ ಅಂಥವ್ರಿಗೆ ಮೊದಲನೇ ಆದ್ಯತೆಯನ್ನು ಕೊಡ್ರಿ ಅಂತ ಹೇಳಿದರೆ, ಒಳ ಮೀಸಲಾತಿಯನ್ನ ಮೊದಲನೇದಾಗಿ ಸರ್ಕಾರ ಮಾಡಬಾರ್ದು. ನಾಗಮೋದು ಆಯೋಗ ಹಿಡ್ಕೊಂಡು ಕಾಜಿ ಪಂಚಾಯತಿ ಮಾಡಿಕೊಂಡು ಒಳ ಮೀಸಲಾತಿಯನ್ನ ಮಾಡಬಾರ್ದು. ಮಾಡೋದೇ ಆದ್ರೆ ದತ್ತಾಂಶವನ್ನು ತೆಗೆದುಕೊಳ್ಳ್ರಿ, ಎಂಪಿರಿಕಲ್ ಡಾಟಾವನ್ನು ತೆಗೆದುಕೊಂಡು ಅಧ್ಯಯನವನ್ನು ಮಾಡ್ರಿ. ನೀವು ಖಾಲಿ 5 ವರ್ಷ 10 ವರ್ಷ ತೆಗೆದುಕೊಳ್ಬೇಡ್ರಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತಹ ಮೀಸಲಾತಿ ಕೊಟ್ಟಂತಹ ದಿನದಿಂದ, ಪರಿಶಿಷ್ಟ ಜಾತಿ ಪ್ರಾರಂಭ ಆಗೋದಿಂದ ಇಲ್ಲಿಯವರೆಗೆ ಯಾವ ಸಮುದಾಯಗಳು ಹೆಚ್ಚು ಲಾಭವನ್ನು ಪಡ್ಕೊಂಡಿದ್ದಾವೋ ಅವರಿಗೆ ಕೊನೆಗೆ ಕೊಡ್ರಿ, ಯಾವ ಸಮುದಾಯಗಳು ಕಡಿಮೆ ಲಾಭ ಮಾಡ್ಕೊಂಡಿದ್ದಾವೋ ಅವರಿಗೆ ಮೊದಲಿಗೆ ಕೊಡ್ರಿ ಅಂತೇಳಿ ಆ ಮೊದಲಿನ ಸಾಲಿನಲ್ಲಿ ಅತ್ಯಂತ ಹಿಂದುಳಿರುವಿಕೆ ಆಧಾರದ ಮೇಲೆ ಯಾರು ಬರ್ತೀವಿ? ಮತ್ತೆ ಒಳ ಮೀಸಲಾತಿ ಮಾಡಿದ್ರೆ ಯಾರಿಗೆ ಮೊದಲನೇ ಆದ್ಯತೆ ಕೊಡಬೇಕು? ಇದು ಸಂವಿಧಾನ ಹೇಳಿರುವಂತಹದ್ದು ಸ್ವಾಮಿ. ನೀವು ಮತ ಬ್ಯಾಂಕಿಗೋಸ್ಕರ, ನೀವು ಯಾರನ್ನೋ ಓಲೈಕೆ ಮಾಡೋಕ್ಕೋಸ್ಕರ ದಯವಿಟ್ಟು ತಪ್ಪು ಹೆಜ್ಜೆಗಳನ್ನು ಇಡಕ್ಕೆ ಹೋಗಬೇಡಿ. ನೀವು ಸಂವಿಧಾನವನ್ನು ಓದ್ಕೊಂಡಿದ್ದೀರಾ, ತಜ್ಞರ ಜೊತೆಗೆ ಚರ್ಚೆಯನ್ನು ಮಾಡಬೇಕು. ತಜ್ಞರ ಜೊತೆಗೆ ಚರ್ಚೆಯನ್ನು ಮಾಡಿ ಯಾರು ಸ್ವಲ್ಪ ಈಗ ಬೆಳೀತಾ ಇದ್ದಾರೆ ಸ್ವಲ್ಪ ದಷ್ಟಪುಷ್ಟವಾಗಿ ಬೆಳೀಲಿ ಅಂತೇಳಿ ನಮ್ಗಳಿಗೆ ಅವಕಾಶ ಮಾಡಿಕೊಟ್ರೆ ನಾವು ಈ ರಾಷ್ಟ್ರವನ್ನ ಸದೃಢ ರಾಷ್ಟ್ರವನ್ನಾಗಿಸ್ತೇವೆ. ಮೊದಲನೇದಾಗಿ ನಾವು ಅರ್ಥ ಮಾಡ್ಕೊಬೇಕು, ಅಂಬೇಡ್ಕರ್ ಚಿಂತನೆಗಳನ್ನ ಜೀವಂತ ಯಾರಿಟ್ಟಾರ ಗೊತ್ತೇನು? ಈ ದೇಶದಲ್ಲಿ ಅಂಬೇಡ್ಕರ್ ಚಿಂತನೆಗಳನ್ನ ಯಾರು ಜೀವಂತವಾಗಿಟ್ಟಾರಂದ್ರೆ ಅದು SC ST ಸಮುದಾಯಗಳು ನಾವು ಜೀವಂತವಾಗಿಟ್ಟಿದ್ದೇವೆ. SC ST ಸಮುದಾಯಗಳು ನಾವು ಜೀವಂತವಾಗಿಟ್ಟಿದ್ದೇವೆ ಅಂಬೇಡ್ಕರ್ ವಿಚಾರಗಳನ್ನ. ಆದರೆ ನಮ್ಮೊಳಗೆ ಒಡಕು ತಂದು ಅಂಬೇಡ್ಕರ್ ಚಿಂತನೆಗಳನ್ನ ಇನ್ನಿಲ್ಲದಾಗೆ ಮಾಡುವಂತಹ ಷಡ್ಯಂತ್ರ ನಡೀತಾ ಇದೆ. ನಾವು ಇದಕ್ಕೆ ಎಚ್ಚೆತ್ತುಕೊಳ್ಳದೆ ಇದ್ರೆ ಅಂಬೇಡ್ಕರ್ ಚಿಂತನೆಗಳು ನಾಶ ಆಗಿ ಹೋಗ್ಬಿಡುತ್ತೆ. ಅದಕ್ಕೆ ನಾವು ಯಾರ ಮುಲಾಜಿಗೂ ಒಳಗಾಗದೆ, ಯಾರ ರಾಜಿ ಪಂಚಾಯತಿಗೂ ಒಳಗಾಗದೆ ಅಂಬೇಡ್ಕರ್ ಚಿಂತನೆಗಳ ಅನ್ವಯವಾಗಿ ಅವ್ರು ಹೇಳಿದರೆ, ನಾನು ಎಳೆದು ತಂದಿರೋ ರಥವನ್ನ ಸಾಧ್ಯವಾದರೆ ಇಲ್ಲಿಂದ ಮುಂದಕ್ಕೆ ಕೊಂಡೊಯ್ಯಿರಿ, ಇಲ್ಲದೇ ಇದ್ರೆ ಇಲ್ಲೇ ನಿಲ್ಲಿಸಿ, ಯಾವುದೇ ಕಾರಣಕ್ಕೆ ಹಿಂದೆ ಕಳಿಸ್ಬೇಡಿ ಅಂತ ಹೇಳಿದ್ದಾರೆ. ಒಂದು ಉದಾಹರಣೆ ನೋಡ್ರಿ, ಈಗೇನು ಒಳ ಮೀಸಲಾತಿ ಅಂತ ಮಾಡಿದ್ರಲ್ಲ, 560 ಪೋಸ್ಟ್ಗಳನ್ನು ಔದ್ಯೋಗಿಕವಾಗಿ ತುಂಬಿಕೊಂಡಿದ್ದಾರೆ. 560 ಪೋಸ್ಟ್ಗಳನ್ನು ತುಂಬಿಕೊಂಡು ಒಂದೇ ವರ್ಗಕ್ಕೆ 500ಕ್ಕಿಂತ ಹೆಚ್ಚು ಪೋಸ್ಟ್ಗಳನ್ನು ಕೊಟ್ಟಿದ್ದಾರೆ. ಸಿ ವರ್ಗಕ್ಕೆ ಬರುವಂತಹ ಬೋವಿ, ಬಂಜಾರ, ಕೊರಮ, ಕೊರ್ಚ, ಅಲೆಮಾರಿಗಳಿಗೆ ಶೂನ್ಯ ಸಂಪಾದನೆ. ಇದಕ್ಕೆ ನ್ಯಾಯ ಅಂತಾರೆ ಇದಕ್ಕೆ ನ್ಯಾಯ ಅಂತಾರೇನಪ್ಪ? ಇದನ್ನ ಅಂಬೇಡ್ಕರ್ ಹೇಳಿದ್ದು. ಒಬ್ಬರಿಗೆ ಅನ್ನನೇ ಇಲ್ಲದೆ ಎಲ್ಲರಿಗೂ ಒಬ್ರಿಗೆ ಕೊಟ್ಬಿಡಿ ಅಂತೇಳಿ
ಹಾಗಾಗಿ ನ್ಯಾಯಪರವಾಗಿ ಆಲೋಚನೆಗಳನ್ನು ಮಾಡಬೇಕು, ನ್ಯಾಯಪರವಾಗಿರುವಂಥ ಚಿಂತನೆಗಳನ್ನು ಮಾಡಬೇಕು. ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ ಎಲ್ಲರೂ ಕೂಡ ನಾವು ಬೆಳಿಬೇಕಾಗಿದೆ. ಅದನ್ನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹಳ ಚೆನ್ನಾಗಿ ಹೇಳ್ತಾರೆ, ಕೇವಲ SC-ಗಳಿಗೆ ST-ಗಳಿಗೆಲ್ಲ ಈ ದೇಶ ನಿಜವಾದ ಸ್ವಾತಂತ್ರ್ಯ ಯಾವಾಗ ಆಗುತ್ತೆ ಅಂತಂದರೆ, ಈ ದೇಶದ ನಿಜವಾದ ರಾಜಕೀಯ ಸ್ವಾತಂತ್ರ್ಯ ಅಷ್ಟೇ ಬದಲಾಗಿದೆ, ಆದರೆ ನಿಜವಾದ ಸ್ವಾತಂತ್ರ್ಯ ಯಾವಾಗ ಆಗುತ್ತೆ ಅಂತಂದರೆ ಈ ದೇಶದಲ್ಲಿ ಹುಟ್ಟಿರುವ ಪ್ರತಿ ಪ್ರಜೆ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಧಾರ್ಮಿಕವಾಗಿ ಎಲ್ಲ ರಂಗಗಳಲ್ಲಿ ಯಾವಾಗ ಸಮಾನ ಹಕ್ಕುಳ್ಳವರಾಗ್ತಾರೋ ಅವತ್ತು ಈ ದೇಶ ನಿಜವಾದ ಸ್ವಾತಂತ್ರ್ಯ ಆಯಿತು ಅಂತೇಳಿ ಅಂಬೇಡ್ಕರ್ ಅವರು ಹೇಳ್ತಾರೆ. ಮತ್ತೊಮ್ಮೆ ನಮಗೆ ನಮ್ಮ ಬೆಳವಣಿಗೆಯಲ್ಲಿ ಎಲ್ಲೋ ಒಂದು ಕಡೆ ಷಡ್ಯಂತ್ರ ನಡೀತಾ ಇದೆ. ಸೂಕ್ಷ್ಮವಾಗಿ ಗಮನಿಸಿ. ಬೋವಿ, ಬಂಜಾರ, ಕೊರಮ, ಕೊರಚ ಸಮುದಾಯಗಳು ಅವರು ಬೆಳಿಬಾರ್ದು, ಅವರ ಅಭಿವೃದ್ಧಿ ಆಗಬಾರ್ದು, ಅವರ ಮೇಲ್ಪಂಕ್ತಿಯಲ್ಲಿ ಇರಬಾರ್ದು ಅಂತೇಳಿ ಜೀವಂತ ಶವವಾಗಿಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಜೀವಂತ ಶವ ಅಂದ್ರೆ ಏನು? ಜೀವ ಇರುತ್ತೆ, ಯಾವ ಕೆಲಸನೂ ನಡೆಯಲ್ಲ. ಹಾಗೆ ಮೀಸಲಾತಿಯಲ್ಲಿ ಈ ಸಮುದಾಯ ಇರುತ್ತೆ. ಕಿರಣ ಆ ಕಡೆ ರೋಗು, ಈ ಕಡೆ ರೋಗು. ಮೀಸಲಾತಿ ಇರುತ್ತೆ, ಆದರೆ ಮೀಸಲಾತಿ ಇದ್ದು ಇಲ್ಲದಾಗಿ ಇರಬೇಕು ಅನ್ನುವಂತಹ ಷಡ್ಯಂತ್ರ ನಡೀತಾ ಇದೆ. ಇದಕ್ಕೆ ನಾವು ಜಗ್ಗಲ್ಲ. ಹೋರಾಟ ಇವತ್ತು ಮತ್ತೊಮ್ಮೆ ಮುನ್ನೆಲೆಗೆ ಬಂದಿದೆ. ಈ ಹೋರಾಟ ಕೇವಲ ಸಾರ್ವಜನಿಕ ಹೋರಾಟವಾಗಿ ಇಟ್ಕೊಳ್ಳದೆ ನಾವು ಕಾನೂನಾತ್ಮಕ ಹೋರಾಟಕ್ಕೂ ತಯಾರಾಗಿದ್ದೇವೆ. ನಾಳೆ 27ಕ್ಕೆ ಅಥವಾ ಅದರ ಮುಂದಿನ ಸಚಿವ ಸಂಪುಟದಲ್ಲಿ ನೀವು ಏನು ನಿರ್ಣಯ ತೆಗೆದುಕೊಳ್ತೀರೋ, ನಮಗೆ ತುಳಿಯುವಂತಹ ನಿರ್ಣಯಗಳೇನಾದರೂ ಬಂದರೆ, ನಮ್ಮನ್ನು ಅಲಕ್ಷ್ಯ ಮಾಡುವಂತಹ ನಿರ್ಣಯಗಳೇನಾದ್ರು ಬಂದರೆ ನಾವು ಕೋರ್ಟ್ ಮೊರೆ ಹೋಗ್ತೇವೆ. ಮುಂದೆ ಈಗ ಕೋರ್ಟ್ ಮೊರೆ ಹೋಗ್ತೇವೆ, ಮುಂದೆ ಚುನಾವಣೆಗೆ ತೋರಿಸ್ತೇವೆ. ಹೌದಲ್ಲ? ಈಗ ನಾವು ಕಾಯ್ತೇವೆ. ನಮಗೆಲ್ಲ ಅಸ್ತ್ರಗಳು ಗೊತ್ತಿದೆ. ನಮ್ಮ ಲಿಂಬಾವಳಿಯವರು ಚೆನ್ನಾಗಿ ಸ್ಟಡಿ ಮಾಡಿದ್ದಾರೆ. ಲಿಂಬಾವಳಿಯವರ ಪಕ್ಷದಲ್ಲಿ ಹೇಳ್ತಾ ಇದ್ರು, ಸ್ವಾಮಿ ನೀವು ಒಳ ಮೀಸಲಾತಿ ಮುಟ್ಕೊಂಡು, ಈ ಒಳ ಮೀಸಲಾತಿ ಮುಟ್ಕೊಂಡು ಬೇಕಾದ ಟೈಮಲ್ಲಿ ಮುಟ್ಕೊಂಡು ನಾವು ಗೆಲ್ಲಬೇಕಾಗಿರುವಂಥ ಕ್ಷೇತ್ರಗಳಲ್ಲಿ ಬೋವಿ, ಬಂಜಾರ, ಕೊರಮ, ಕೊರಚ, ಅಲೆಮಾರಿಗಳು ಸೇರಿಕೊಂಡು 68 ಕ್ಷೇತ್ರಗಳನ್ನು ಸೋಲಿಸ್ಬಿಟ್ರು ಅಂತೇಳಿ ಅವ್ರ ಪಕ್ಷದ ಮೀಟಿಂಗಲ್ಲಿ ಹೇಳ್ಯಾರ. ಅವರು ಯಾರು ಸೋಲಿಸಿದ್ದು? ಸೋಲ್ಸಕ್ ಶಕ್ತಿ ಐತಂದ್ರೆ ಮತ್ತೇನರ್ಥ? ಗೆಲ್ಸಕ್ ಶಕ್ತಿ ಐತೆ ಅಂತೇಳಿ ಈ ಸರ್ಕಾರವನ್ನು ರಚನೆ ಮಾಡಲ್ಲಿ ಬೋವಿ, ಬಂಜಾರ, ಕೊರಮ, ಕೊರಚರ ಪಾಲು ಬಹಳ ದೊಡ್ಡದಿದೆ. ಇವತ್ತೇನಾರ ಸರ್ಕಾರ ಬಂದಿದೆ ಅಂತಂದ್ರೆ ಒಕ್ಕೂರಿನ ಮತದಾನ ಈ ಪಕ್ಷಕ್ಕೆ ಕೊಟ್ಟಿರೋದ್ರ ಮೂಲಕವೇ ಇವತ್ತು ಅಧಿಕಾರಕ್ಕೆ ಬಂದಿದೆ. ಸ್ವಾಮಿ ನಿಮ್ಮನ್ನ ನಂಬಿದ್ದೇವೆ, ನಾವು ನಿಮ್ಮನ್ನ ನಂಬಿದ್ದೇವೆ. ನಡು ನೀರಿನಲ್ಲಿ ದಯವಿಟ್ಟು ಕೈ ಬಿಡಬೇಡಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಗೆ ನಮ್ಮನ್ನು ದಡ ಮುಟ್ಟಿಸುವಂಥ ಕೆಲಸವನ್ನು ಮಾಡಿದ್ರು, ನೀವು ಹಾಗೆ ನಮ್ಮನ್ನು ದಡ ಮುಟ್ಟಿಸುವಂಥ ಕೆಲಸವನ್ನು ಮಾಡಬೇಕಾಗಿದೆ. ನಾನು ಸಚಿವರಲ್ಲಿ ತನ್ಮೂಲಕವಾಗಿ ಮುಖ್ಯಮಂತ್ರಿಗಳ ಮೂಲಕ ಕೇಳ್ಕೊಳ್ತಾ ಇದ್ದೇನೆ, ಒಳ ಮೀಸಲಾತಿಗೆ ನಮ್ಮ ಒಮ್ಮತವಿಲ್ಲ, ನಮ್ಮ ಒಪ್ಪಿಗೆ ಇಲ್ಲ ಒಳ ಮೀಸಲಾತಿಗೆ. ಇದನ್ನು ನೀವು ಹೇಳಬೇಕು. ಕಾರಣ ಸರ್ಕಾರ ನಡೆಸಿರುವಂತಹ ಆಯೋಗದ ವರದಿ ಅತ್ಯಂತ ಲೋಪದೋಷಗಳಿಂದ ಕೂಡಿದೆ. ನಾವು ಸುಪ್ರೀಂ ಕೋರ್ಟ್ ಆದೇಶವನ್ನು ಪಾಲಿಸಕ್ಕೆ ತಯಾರಿದ್ದೀವಿ, ಆದರೆ ಸರಿಯಾದ ದತ್ತಾಂಶ ಬೇಕು. ಸರಿಯಾದ ದತ್ತಾಂಶ ಸಂಗ್ರಹಿಸಲು ಸುದೀರ್ಘವಾಗಿರುವಂಥ ಆಯೋಗ ರಚನೆಯಾದರೂ ಮಾಡಿರಿ, ಇಲ್ಲ ಸೆಂಟ್ರಲ್ ಗೌರ್ಮೆಂಟ್ ನಡೆಸುವಂತಹ ಸಂಪೂರ್ಣ ಗಣತಿಯ ವರದಿ ಬರೋ ತನಕ ಕಾಯಿರಿ. ತದನಂತರದಲ್ಲಿ ನೀವೇನಾದ್ರು ಸುಪ್ರೀಂ ಕೋರ್ಟ್ ಆದೇಶವನ್ನು ಪಾಲನೆ ಮಾಡೋದಾದರೆ ಅವಾಗ ಕೈಗೆತ್ಕೊಳ್ರಿ ಅಂತೇಳಿ ತಮ್ಮ ಮೂಲಕ ಒಂದು ತಿಳಿಸ್ತಾ ಇದ್ದೇವೆ. ಹಾಗಾಗಿ ನಾವೇನೋ ಈ ಒಳ ಮೀಸಲಾತಿಯಲ್ಲಿ ಲೋಪದೋಷ ಇದೆ ಅಂತೇಳಿ ಎಲ್ಲ ವಿಚಾರಗಳನ್ನು ನಿಲ್ಲಿಸ್ರಿ ಅಂತೇಳಲ್ಲ, ತ್ವರಿತವಾಗಿ 56,000 ಉದ್ಯೋಗಗಳೇನಿದ್ದಾವೆ ಸಾರ್ವಜನಿಕವಾಗಿ ಎಲ್ಲ ಜಾತಿ ಸಮುದಾಯಗಳಿಗೆ ಸಂಬಂಧಪಟ್ಟಂತೆ ಯಾರಿಗೂ ಅನ್ಯಾಯ ಆಗದೆ ಹಳೆ ಮೀಸಲಾತಿ ಪದ್ಧತಿ ಅಂತ ಪ್ರಕಾರವಾಗಿ ನೀವು ನೋಟಿಫಿಕೇಶನ್ ಕರೆದು 56 ಕುಟುಂಬಗಳಿಗೆ ನಿಮ್ಮ ಸರ್ಕಾರ
ನಂದಾದೀಪ ಆ ಮನೆಯ ಬೆಳಕಾಗಲಿ ಅಂತೇಳಿ ನಾವು ಒತ್ತಡವನ್ನು ತರ್ತಾ ಇದ್ದೇವೆ. ಹಾಗೆ SCP TSP ಯೋಜನೆಗಳು ಮಾನ್ಯ ಮುಖ್ಯಮಂತ್ರಿಗಳು ಮೊದಲನೇ ಸರ್ಕಾರ ಇದ್ದಾಗ ಬಹಳ ಅದ್ಭುತವಾಗಿರುವಂಥ ನಿರ್ಣಯ ತಂದಿದ್ರು. SC/STಗಳ ಅನುದಾನವನ್ನು ಬೇರೆ ಯಾವುದಕ್ಕೂ ಕೂಡ ಬಳಕೆ ಮಾಡಬಾರ್ದು, ಅವರ ಪ್ರಗತಿಗೆ ಇಡಬೇಕು ಅಂತೇಳಿ. ಈ ಥರ ಆಲೋಚನೆ ಇರೋದಕ್ಕೆ ಸಿದ್ದರಾಮಯ್ಯರಿಗೆ ಅಹಿಂದ ನಾಯಕ ಅಂತ ಕರೀತಾರೆ. ಹಿಂದುಳಿದ, ದಲಿತ, ಅಲ್ಪಸಂಖ್ಯಾತರ ನಾಯಕ ಅಂತ ಹೇಳ್ತಾರೆ. ಅಂತಹ ನಾಯಕರಿಗೆ ತಮ್ಮ ಮೂಲಕವಾಗಿ ಹೇಳ್ತೇವೆ, ದಯವಿಟ್ಟು ನಮ್ಮ ಮೀಸಲಾತಿಯ SCP TSP ಯೋಜನೆಗಳ ಅನುದಾನವನ್ನು ಮೂಲವಾಗಿ ಈ ಸಮುದಾಯಗಳ ಅಭಿವೃದ್ಧಿಗೆ ಮೀಸಲಿಡಬೇಕು ಅಂತೇಳಿ ತಾವು ಮುಖ್ಯಮಂತ್ರಿಗಳಿಗೆ, ಸರ್ಕಾರಕ್ಕೆ ಮನವರಿಕೆಯನ್ನು ಮಾಡಬೇಕು ಅನ್ನೋಂಥ ಒಂದು ಒತ್ತಾಯವನ್ನು ಈ ಮೂಲಕ ಹೇಳ್ತಾ ಇದ್ದೇವೆ. ಈ ವಿಚಾರದಲ್ಲಿ ನಾವು ಮಾನ್ಯ ಸುಧಾಕರ್ ಅವರಿಗೆ ಹೇಳುವಂತಹದ್ದು, ಈ ಹೋರಾಟ ಇಲ್ಲಿಗೆ ನಿಲ್ಲೋದಿಲ್ಲ, ಇದು ಮೊದಲನೇ ಹೆಜ್ಜೆ. ನೀವು ಸರಿಯಾದ ಹೆಜ್ಜೆಯನ್ನಿಟ್ಟರೆ ನಮ್ದು ಇಲ್ಲಿಗೆ ಮುಗಿಯುತ್ತೆ. ಇಲ್ಲ ನಮ್ಮ ಹೆಜ್ಜೆಗಳು ಅದು ನಟರಾಜನ ರುದ್ರ ತಾಂಡವಾಗಿ ಬದಲಾಗ್ಬೋದು. ಇವತ್ತು ನಾವು ಒಂದು ಮಾತು ಹೇಳಿದರೆ, ಇವತ್ತು ನಾವು ಪೊಲೀಸರು ACP ನಮ್ಮ ರಮೇಶ್ ಎಲ್ಲೋಗಿದ್ದಾರೆ, ನಮ್ಮ ACP ರಮೇಶ್ರವರು, ಸ್ವಾಮೀಜಿ ಹೋದ ಸತಿ ನೀವು ರಸ್ತೆಯನ್ನು ಬಂದ್ ಮಾಡಿಸ್ಬಿಟ್ಟಿದ್ರಿ, ಬಹಳ ತೊಂದರೆ ಆಗಿತ್ತು, ರೋಗಿಗಳಿರ್ತಾರೆ, ಜನ ಇರ್ತಾರೆ, ಆಫೀಸರ್ಸ್ ಇರ್ತಾರೆ, ವಿಶೇಷವಾಗಿ ಜಡ್ಜ್ಗಳು ಇದೇ ರಸ್ತೆಯಲ್ಲಿ ಹೋಗ್ತಾ ಇರ್ತಾರೆ, ಅದು ಸಾರ್ವಜನಿಕ ಸೇವೆ, ಅವ್ರಿಗೆ ತೊಂದರೆ ಆಗಬಾರ್ದು. ನಿಮ್ಮ ಜನಗಳು ಆ ಭಾಗದಲ್ಲಿ ಮಾಡಿದರೆ ರಸ್ತೆ ಬಂದ್ ಮಾಡ್ತಾರೆ, ತೊಂದರೆ ಆಗುತ್ತೆ, ನೀವು ದೊಡ್ಡ ಸಭಾಂಗಣವನ್ನು ತೆಗೆದುಕೊಂಡು ಇಲ್ಲಿ ಮಾಡಿ, ಸಾರ್ವಜನಿಕ ತೊಂದರೆ ಕೊಡಬೇಡಿ ಅಂತೇಳಿ ವಿನಂತಿಯನ್ನು ಮಾಡಿದ್ರು. ನಾವು ಅವ್ರಿಗೆ ಒಂದು ವಾಗ್ದಾನ ಮಾಡಿದ್ವಿ. ನಾವು ಏನಂತ, ನಮ್ಮ ಜನಗಳು ಎಷ್ಟೇ ಲಕ್ಷ ಬಂದರೂ ಕೂಡ ಸಾರ್ವಜನಿಕವಾಗಿ ತೊಂದರೆ ಕೊಡಲ್ಲ, ನಮ್ಮ ಜನಗಳು ಸಾತ್ವಿಕ ಜನಗಳು, ನಮ್ಮ ಮಾತನ್ನು ಪಾಲಿಸ್ತಾರೆ ಅಂತೇಳಿದ್ವಿ. ಪಾಲಿಸಿರಿ ನೀವೆಲ್ಲ, ಸಾರ್ವಜನಿಕವಾಗಿ ಯಾರಿಗೂ ತೊಂದರೆ ಕೊಟ್ಟಿಲ್ಲ. ಬೆಳಗ್ಗೆ ನನಗೆ ACP ಅವ್ರ ಕಡೆಯಿಂದ ಫೋನ್ ಬಂತು, ಬುದ್ಧಿ ಏನು ರೈಲ್ವೆ ಸ್ಟೇಷನಿಂದ ರ್ಯಾಲಿ ಬರುತ್ತೆ ಅಂತೆ, ದಯವಿಟ್ಟು ರ್ಯಾಲಿ ಬರೋದು ಬೇಡ, ತೊಂದರೆ ಆಗುತ್ತೆ ಅಂತೇಳಿ. ನಮ್ಮ ಅನಂತನವ್ರಿಗೆ, ನಮ್ಮ ರವಿ ಅವರಿಗೆ, ನಮ್ಮ ಎಲ್ಲ ಆದರ್ಶ ಅವ್ರಿಗೆ ನಾನು ಫೋನ್ ಹಚ್ಚಿದೆ, ಬೇಡಪ್ಪ ಪೊಲೀಸರು ಫೋನ್ ಹಚ್ಚಿದರೆ ನಮ್ಮ ಯಾರು ಕೂಡ ರ್ಯಾಲಿ ಮಾಡೋದು ಬೇಡ, ಅಲ್ಲಿ ಸಾರ್ವಜನಿಕರಿಗೆ ತೊಂದರೆ ಕೊಡೋದು ಬೇಡ ಅಂತೇಳಿದ್ವಿ. ನಮ್ಮ ಜನ ಎಷ್ಟು ಮುಗ್ಧರು, ಎಷ್ಟು ಪ್ರಬುದ್ಧರು ಅಂತಂದರೆ, ಗುರುಗಳು ಏನು ಹೇಳ್ತಾರೆ ಅದು ನಮಗೆ ವೇದವಾಕ್ಯ ಅಂತೇಳಿ ಪಾಲಿಸುವಂಥ ಜನ ನಮ್ಮದು. ಇವತ್ತು ಆ ಜನಗಳಿಗೆ ನೋಡಪ್ಪ, ನಾನು ಕೇಳ್ಕೊಳ್ಳೋಷ್ಟು ಕೇಳ್ಕೊಂಡ್ಬಿಟ್ಟಿದ್ದೇನೆ, ಏನು ಮಾಡ್ಲಿಕ್ಕಾಗ್ತಿಲ್ಲ, ಇದು ಸುಮ್ಮನೆ ಆಗ್ಬಿಟ್ಟೈತೆ, ನಿಮ್ಮ ಪಾಡಿಗೆ ನೀವು ಬೀದಿ ಹೋರಾಟ ಮಾಡಿರಿ, ಬಟ್ಟೆ ಬಿಚ್ಕೊಂಡಾದರೂ ನೀವು ಅರೆಬೆತ್ತಲೆ ಮೆರವಣಿಗೆ ಆದರೂ ಮಾಡಿರಿ, ವಿಧಾನಸೌಧ ಮುತ್ತಿಗೆ ಆದರೂ ಮಾಡಿರಿ ಅಂತಂದರೆ ನೀವೇನು ಮಾಡ್ತೀರಾ? ಅದನ್ನೇ ಮಾಡ್ತಾರೆ. ಅವರು ನಮ್ಮ ಒಂದು ಕರೆಗೆ ಕಾಯ್ತಾ ಇದ್ದಾರೆ. ಗುರುಗಳು ಏನು ನಿರ್ದೇಶನವನ್ನು ಕೊಡ್ತಾರೆ, ಆ ನಿರ್ದೇಶನದ ಮೇರೆಗಡೆ ಈ ವೇದಿಕೆಗೆ ಮಾನ್ಯ ಸಚಿವರಾಗಿರುವಂತಹ ವೆಂಕಟೇಶ್ವರವರು ಆಗಮಿಸ್ತಾ ಇದ್ದಾರೆ. ಪಶು ಸಂಗೋಪನಾ ಸಚಿವರವರಿಗೆ ಚಪ್ಪಾಳೆಯನ್ನು ಹೊಡೆಯೋದ್ರ ಮೂಲಕವಾಗಿ ಸ್ವಾಗತವನ್ನು ಕೋರೋಣ. ನಾನು ವೆಂಕಟೇಶ್ವರ್ ಬಂದರೆ ಅಂತೇಳಿ ಮತ್ತೆ ರಿಪೀಟ್ ಮಾಡ್ಲಿಕ್ಕೆ ಹೋಗಲ್ಲ. ಅನಂತರವರು ಆ ಹಕ್ಕೊತ್ತಾಯಗಳನ್ನು ಮಂಡನೆ ಮಾಡ್ತಾರೆ. ವೆಂಕಟೇಶ್ವರ್ ಭಾಳ ಅಡ್ವಾನ್ಸ್ ಇದ್ದಾರೆ, ನಮಗಿಂಥ ಸಚಿವರೇ ಬೇಕು. ಓದ್ಕೊಂಡೆ ಬಂದ್ಬಿಟ್ಟಿದ್ದೀನಿ ಸ್ವಾಮೀಜಿ ಗಾಡಿಯಲ್ಲಿ ಬರಬೇಕಾರೆ ಅಂತಂದರು. ಬಹುಶಃ ಅವ್ರು ನಾಡಿ ಮಿಡಿತ ಹೆಂಗಿರ್ಬೋದು ಅಂತಂದರೆ, ನಾಳೆ ಕ್ಯಾಬಿನೆಟಲ್ಲಿ ಕೂತ್ಕೊಂಡು ದಯವಿಟ್ಟು ಒಳ ಮೀಸಲಾತಿ ಮಾಡಬೇಡಿ ಅಂತ ಹೇಳ್ಬೋದು ಅಂತ ಅನ್ಸುತ್ತೆ. ಯಾಕೆ ಈ ಮಾತನ್ನೇ ಹೇಳಿದ್ವಿ ಅಂತಂತಂದರೆ, ಆಯೋಗದ ವರದಿ ತುಂಬ ಲೋಪದೋಷಗಳಿಂದ ಕೂಡಿದೆ. ಆಯೋಗದ ದತ್ತಾಂಶದ ಪ್ರಕಾರವಾಗಿ ಈ ಸಮುದಾಯಗಳು ಅತ್ಯಂತ ಹಿಂದುಳಿದ ಸಮುದಾಯಗಳು. ನೀವೇನಾದರೂ ಆ ಥರದ ಕೈಗೆತ್ಕೊಳ್ಳೋದಾದರೆ ಮೊದಲನೇ ಪಂಕ್ತಿ ನಮಗೆ ಮಾಡಬೇಕಾಗುತ್ತೆ. ರೋಸ್ಟರ್ ಬಿಂದು ಏನಂತ ಮಾಡಿದ್ರಿ ಇವತ್ತು, ಆ ರೋಸ್ಟರ್ ಬಿಂದು ನಮ್ಮನ್ನು ಶತಮಾನಗಳ ಕಾಲ ತುಂಬ ದುವ್ಯವಸ್ಥೆಗೆ ಕಳಿಸುವಂತಹ ರೋಸ್ಟರ್ ಬಿಂದು ಆಗಿದೆ. ಸುಮ್ಮನೆ ನಿಮಗೊಂದು ಹೇಳೋದಾದರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ SCಗಳಿಗೆ ಮೇಲ್ಪಂಕ್ತಿಯಾಗಿ ಕೊಡಬೇಕು ಅಂತೇಳಿ ಇದುವರೆಗೆ ನಮಗೆ ನೋಡ್ಕೊಂಡು ಬಂದಿದ್ದೀರಾ. ರೋಸ್ಟರ್ ಬಿಂದು 1 ಬರ್ತಾ ಇತ್ತು, ಇವತ್ತು ರೋಸ್ಟರ್ ಬಿಂದು 15 ಬರ್ತಾ ಇದೆ. ಏನಾಗ್ತಾ ಇದೆ? SC ಆಗಬೇಕು, ST ಆಗಬೇಕು, SCB ಆಗಬೇಕು, ಮತ್ತೆ ST ಆಗಬೇಕು, ಜನರಲ್ ಒಂದು 10 ಜನ ಮುಗಿದು ಹೋಗ್ಬೇಕು.
15 ಬರಬೇಕು. 15 ಬರೋಷ್ಟರಿಗೆ ಸ್ವಾಮಿ 2 ತಲೆಮಾರು ಕಳೆದೋಗುತ್ತೆ. ಅರ್ಥಾತ್ ನಮ್ಮನ್ನ ಜೀವಂತ ಶವವಾಗಿಸುವಂತ ರೋಸ್ಟರ್ ಬಿಂದು ಬಂದಿದೆ. ಇದನ್ನ ನಾವು ಒಪ್ಕೊಳ್ಳೋಕೆ ತಯಾರಿಲ್ಲ. ಈ ರೀತಿಯಾಗಿರುವಂಥ ಅವೈಜ್ಞಾನಿಕ ಒಳ ಮೀಸಲಾತಿನ ಒಪ್ಕೊಳ್ಳೋಕೆ ತಯಾರಿಲ್ಲ ಅಂತೇಳಿ ಇವತ್ತು ಈ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ತಾವು ದಯಮಾಡಿ ಮುಖ್ಯಮಂತ್ರಿಗಳಿಗೆ, ಸಚಿವ ಸಂಪುಟದ ಇದರಲ್ಲಿ ಒಂದು ತೌಲನಿಕ ಅಧ್ಯಯನವನ್ನು ಮಾಡಿಬಿಟ್ಟು ತಾವು ನಮಗೆಲ್ಲ ನ್ಯಾಯವನ್ನು ಕೊಡಬೇಕು. ಒಂದು ವೇಳೆ ಸರ್ಕಾರ ಒತ್ತಡಕ್ಕೆ ಒಳಗಾಗಿ ನಮ್ಮ ವಿರುದ್ಧ ಅಥವಾ ನಮ್ಮನ್ನು ತುಳಿಯುವ ವಿಚಾರದಲ್ಲಿ ಏನಾದರೂ ನಿರ್ಣಯ ತೆಗೆದುಕೊಂಡ್ರೆ ನಮ್ಮ ಜನಗಳ ಹೆಜ್ಜೆ ಅದು ನಟರಾಜನ ರುದ್ರ ತಾಂಡವಾಗಿರುತ್ತೆ. ಎಲ್ಲ ಕಡೆ ನಾವು ಪ್ರತಿಭಟನೆಗಳನ್ನು ಮಗದೊಂದು ನಮ್ಮ ಕೈಯಲ್ಲಿ ಏನೇನು ಶಕ್ತಿ ಆಗುತ್ತೆ ಅದೆಲ್ಲವೂ ಕೂಡ ತೋರಿಸ್ತೇವೆ ಅನ್ನುವಂಥದ್ದನ್ನು ಸರ್ಕಾರಕ್ಕೆ ಆಗ್ರಹ ಹಾಗೂ ಒಂದು ಸಾತ್ವಿಕ ಇರುವಂಥ ಮನವಿ ಎರಡೂ ರೀತಿಯಲ್ಲೂ ಕೂಡ ನಾನು ಇರುವ ಸಚಿವರ ಹತ್ರ ತಿಳಿಸ್ತಾ, ನಿಮ್ಮೆಲ್ಲರ ಹೋರಾಟಕ್ಕೆ ಶಕ್ತಿ ತುಂಬಿದ ಅನೇಕ ಕಾಣದ ಕೈಗಳು. ಇವತ್ತು ಉತ್ತರ ಕರ್ನಾಟಕದವರಿಗೆ ಯಾರೂ ಗಾಡಿ ಕೊಟ್ಟಿಲ್ಲ ಸ್ವಾಮಿ. ನಾನು ಬೀದರಿಂದ ಯಾರೋ ಫೋನ್ ಮಾಡಿದ್ರು, ಬುದ್ಧಿ ನಾವೇ 1 ದಿನದ ಕೂಲಿಯನ್ನು ಸೇರಿಸ್ಬಿಟ್ಟು ಹಾಕಿಬಿಟ್ಟು ಯಾರ್ಯಾರಿಗೆ ಸಾಧ್ಯ ಹೋಗ್ತಾವ್ರೆಲ್ಲ ಬಸ್ಸನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ ಅಂತಂದ್ರು. 1 ದಿನದ ಕೂಲಿಯನ್ನು ಬಿಟ್ಟು 1 ದಿನದ ಕೂಲಿಯನ್ನು ಹಾಕಿ ಇವತ್ತು ಇಲ್ಲಿ ಬಂದಿದ್ದಾರೆ. ಇಂತಹ ಕೂಲಿ ಕಾರ್ಮಿಕರ ಪರವಾಗಿ ನಿಮ್ಮ ಧ್ವನಿ ಇರಲಿ. ಅವರೆಲ್ಲರಿಗೆ ಹೃತ್ಪೂರ್ವಕಂತ ಧನ್ಯವಾದಗಳನ್ನು ತಿಳಿಸ್ತಾ, ಈ ಹೋರಾಟಕ್ಕೆ ಈರುವ ಸಚಿವರು ಶಕ್ತಿನ ತುಂಬಲಿ, ನಮ್ಮ ಮಾತನ್ನು ಸರಿಯಾಗಿ ಅರ್ಥೈಸಿಕೊಳ್ಳಿ ಅನ್ನೋ ಮಾತನ್ನು ತಿಳಿಸ್ತೇನೆ. ಎಲ್ಲರಿಗೂ ಶುಭವಾಗಲಿ. ಶರಣಾರ್ಥಿಗಳು.